ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಭೇಟಿ. ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಬ್ರಿಮ್ಸ್ ಆಸ್ಪತ್ರೆಗೆ ಭೇಟಿ ಪರಿಶೀಲನೆ. ಹೆರಿಗೆ ಮಕ್ಕಳ ಮಹಿಳೆಯರ ವಾರ್ಡ್ಗಳ ಪರಿಶೀಲಿಸಿ ಮಹಿಳೆಯರ ಕುಂದುಕೊರತೆ ಆಲಿಕೆ. ಈ ವೇಳೆ ಬ್ರಿಮ್ಸ್ನಲ್ಲಿನ ಅವ್ಯವಸ್ಥೆ ಕಂಡು ಬ್ರಿಮ್ಸ್ ಆಡಳಿತ ಮಂಡಳಿ ವೈದ್ಯಾಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಆಸ್ಪತ್ರೆಯ ಶೌಚಾಲಯ ನೋಡಿ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡು ಡಾಕ್ಟರ್ ನಾಗಲಕ್ಷ್ಮಿ, ಮಲಮೂತ್ರ ಎಲ್ಲ ಆಚೆ ಬಂದಿದೆ, ದುರ್ವಾಸನೆ ಬರುತ್ತಿದೆ, ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಹಣ ಬರುತ್ತೆ, ಏನು ಮಾಡುತ್ತೀರಾ? ಭೇಟಿ ಸಮಯದಲ್ಲಿ ವೈದ್ಯರು ಆಸ್ಪತ್ರೆಯಲ್ಲಿ ಇರದೇ ಇರುವುದಕ್ಕೆ ಡೈರೆಕ್ಟರ್ ವಿರುದ್ಧ ಗರಂ. ಎಲ್ಲಿ ಹೋಗಿದ್ದಾರೆ ಎಲ್ಲ ಕಳ್ಳರು? ಕ್ರಮ ಕೈಗೊಳ್ಳದೆ ಇದ್ರೆ ನಿಮ್ಮ ಮೇಲೆ ವರದಿ ಬರೆಯುತ್ತೇನೆ ಎಂದು ಆಕ್ರೋಶ. ಮಹಿಳಾ ಆಯೋಗದ ಅಧ್ಯಕ್ಷರ ಎದುರು ಅಳಲು ತೋಡಿಕೊಂಡ ರೋಗಿಗಳ ಸಂಬಂಧಿಕರು ಬ್ರಿಮ್ಸ್ ಅವ್ಯವಸ್ಥೆ ಕಣ್ಣಾರೆ ಕಂಡು ಬೇಸರ ವ್ಯಕ್ತಪಡಿಸಿದ ಡಾಕ್ಟರ್ ನಾಗಲಕ್ಷ್ಮಿ, ಎಲ್ಲ ಶೌಚಾಲಯ ಬಂದು ಮಾಡಿದ್ದರೆ ಯಾವುದೇ ಕೆಲಸ ಮಾಡುತ್ತಿಲ್ಲ. ನಾನು ಬಹಳಷ್ಟು ಜಿಲ್ಲೆಗೆ ಭೇಟಿ ನೀಡಿದ್ದೇನೆ, ಇಷ್ಟೊಂದು ಅವ್ಯವಸ್ಥೆ ಇರುವುದನ್ನು ಕಂಡಿಲ್ಲ. ಬ್ರಿಮ್ಸ್ನಲ್ಲಿರುವ ಅವ್ಯವಸ್ಥೆಗಳನ್ನು ಶಾಶ್ವತವಾಗಿ ಪರಿಹರಿಸುವಂತೆ ಡಿಸಿಗೆ ಖಡಕ್ ಸೂಚನೆ. ಹೆರಿಗೆ ಸಂದರ್ಭದಲ್ಲಿ ಮಗುವಿನ ಮೂಳೆ ಮುರಿತದ ಬಗ್ಗೆನೂ ಪ್ರಸ್ತಾಪಿಸಿ ವಿಷಾದ ವ್ಯಕ್ತಪಡಿಸಿದ ಡಾಕ್ಟರ್ ನಾಗಲಕ್ಷ್ಮಿ, ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಅವರಿಗೆ ಡಿಸಿ ಶಿಲ್ಪಾ ಶರ್ಮಾ, ಎಸ್ಪಿ ಪ್ರದೀಪ್ ಗುಂಟಿ ಸಾಥ್ ನೀಡಿದ್ದರು. ರೆಕಾರ್ಡ್ ಮಾಡಿ ಕಕ್ಕಸ್ಸು ಹುಚ್ಚು ಎಲ್ಲ ಆಚೆ ಇದೆ, ಹೊಲಸು ವಾಸನೆ ಬರ್ತಾ ಇದೆ. ನಾವೆಷ್ಟು ಕೊಡ್ತೀವಿ? 17 ಆಗುತ್ತಾ? And why it is so dirty? When you take a drinking water, look at that. ಎಲ್ಲಿಂದ ಬರ್ತದೆ ಅವರಿಗೆ? ತಿನ್ಲಿಕ್ಕೆ ಹೋಗ್ಲಿಕ್ಕೆ ಸರ್ಕಾರದ ಆಸ್ಪತ್ರೆ ಏನಕ್ಕೆ ಬರೀತೀರಾ ನೀವು ಹೊರಗಡೆ? ತುಕ್ರಮ್ ಎಷ್ಟು ದಿನ ಆಯ್ತು? 5 ದಿನ ಮೇಡಮ್ ಬಂದು ಮೊದಲು ಬಂದಿರೋ 6 ಮಂದಿ ಹೋಗಿ ನಮ್ಮ ತಂದಿ ಅದ್ರ ಬಗ್ಗೆ ಮತ್ತೆ ಎ ಸಿ ವಾಡಿ ಹೇಳಿದ್ರು. ಎ ಸಿಲಿ ಅವರು ದಕ್ಕ ಬರೋದು ಮತ್ತು ಅದ್ರ ಬಗ್ಗೆ ಎಮರ್ಜೆನ್ಸಿ ವಾಡಿ ಆಯ್ತು. ಎಮರ್ಜೆನ್ಸಿ ವಾರ್ಡ್ ಏನಕ್ಕೆ ಹಾಕಿದ್ದೀರಾ? ಏನಕ್ಕೆ ಹಾಕಿದ್ದೀರಾ? ಇಲ್ಲಿ ಎಮರ್ಜೆನ್ಸಿ ವಾರ್ಡ್ ಅಂತ ಏನಕ್ಕೆ ಹಾಕಿದ್ದೀರಾ? ಅಮ್ಮ ಪಹಲೆ ಎ ಸಿ ವಾಡಿ ಹಾಕ್ತೀನಮ್ಮ ಅಲ್ಲಿ ಮ್ಯಾಲ. ಈಗ ಎಷ್ಟು ದಿನ 5 ದಿನ ಆಯ್ತಮ್ಮ. 5 ರಜಾನ ಅಥವಾ ತಂದುಕೊಟ್ಟು ಹೋದ್ರ? ತಂದುಕೊಟ್ಟು ಹೋದ್ರ? ತಂಬು ಮಾರ್ನಿಂಗ್ ಬಂದು ತಂದುಕೊಟ್ಟು ಹೋದ್ರ? ರೌಂಡ್ಸ್ ಮಾಡಿ ಹೋದ್ರ? ಎಲ್ಲ ಹೋದ್ರೇನಪ್ಪ? ಎಲ್ಲ ಹೋದ್ರ ವಾಪಸ್ಸು? ಅಲ್ಲಿ ಹೊರಗಡೆನಾ? ಹೊರಗಡೆ OPDಗೆ ಹೋದ್ರ? ಎಲ್ಲಿ ಮತ್ತೆ ಒಬ್ರು ಕರೆದ್ರು ಬರ್ತಾ ಇಲ್ಲ? ಎಲ್ಲ ನಿಮ್ಮೆಲ್ಲೇ ಹಾಕ್ತೀನಿ ನೋಡಿ. ಒಬ್ರು ಡಾಕ್ಟರ್ ರೆಸ್ಪಾಂಡ್ ಮಾಡ್ತಿಲ್ಲ. ಯು ಸಿ ವಾಟ್ ಐ ವಿಲ್ ಟೆಲ್ ಯು. ಬರ್ಕೊಟ್ಟ ಅಂದ್ರೆ ಹೊರಗಿನ ಬರ್ಕೊಟ್ರು ರೊಕ್ಕ ದುಡ್ಡು ಅಂತ ಯಾವ್ದು ಬರ್ಕೊಟ್ರೆ ಮೆಡಿಸಿನ್ ಬರ್ಕೊಟ್ರು ತಂದಿದ್ದಾರೆ. ಯಾವ್ದು ಚೀಟಿ ಕೊಟ್ಟರೆ? ಚಿಟ್ಟಿ ಅವ್ರು ಮೆಡಿಸಿನ್ ಕೊಟ್ಟಿಲ್ಲ. ಅದು ಹೊರಗಿಂದ ನೀನು ಹೊರಗಿಂದ ತಂದ್ಯಾ? ಸಲ ತಂದಿದ್ದೀನಿ. 2-3 ಸಲ ತಂದಿದ್ದೀನಿ. 2-3 ಸಲ ಬರ್ತಾರೆ. ಏನಾದ್ರೂ ಆಲ್ಕೋಹಾಲ್ ಏನು ಮಾಡೋಕ್ಕಾಗಲ್ಲ ಬಿಡಿ. ಮೊದಲಿಗೆ ಸ್ವಚ್ಛತೆ ಹೆಂಗಿದೆ ಅಂತ, ಎರಡನೇದು ಲೇಬರ್ ರೂಮ್, ಮೂರನೇದು
ಸ್ಟೆರಿಲೈಸೇಷನ್ ಪ್ರೋಟೋಕಾಲ್, ಯಾಕಂದರೆ ಬಾಣಂತಿಯರ ಸಾವುಗಳೆಲ್ಲ ನಾವು ನೋಡ್ತಾ ಇರೋದ್ರಿಂದ ಅದೆಲ್ಲ ಫಾಲೋ ಮಾಡ್ತಾರೆ. ಆ OTದು ಎಲ್ಲ ನಮ್ಮ ಈ ಬೀದರ್ ಆಸ್ಪತ್ರೆದು ತಾಯಿ ಮಗುವಿನ ಅಂದರೆ ಪೀಡಿಯಾಟ್ರಿಕ್ ಮತ್ತು ಗೈನಕಾಲಜಿ 2 ಡಿಪಾರ್ಟ್ಮೆಂಟು ಚೆನ್ನಾಗಿದೆ. ಮಿಕ್ಕಿದ್ದು ಅವ್ಯವಸ್ಥೆ ಭಾಳಷ್ಟು ಎದ್ದು ಕಾಣುತ್ತೆ. ಭಾಳಷ್ಟು ಸಮಸ್ಯೆಗಳನ್ನು ಅಲ್ಲೇ ಕಣ್ಣಾರೆ ಕಂಡಿದ್ದೀನಿ. ನಾನು ಸಹ DC ಅವ್ರನ್ನ ಸಹ ನನ್ನ ಜೊತೆಯಲ್ಲೇ ಕರ್ಕೊಂಡ್ಬಂದಿದ್ದೀನಿ, ಯಾಕಂದರೆ ಅವ್ರು ವೀಕ್ಷಣೆ ಮಾಡಬೇಕಾಗುತ್ತೆ. ಯಾಕಂದರೆ ಇದು ಜಿಲ್ಲಾ ಆಸ್ಪತ್ರೆ, ಹಲವಾರು ಸಮಸ್ಯೆಗಳಿರೋದ್ರಿಂದ ಇಲ್ಲೇ ಅದು ಇವಾಗೇ ಅದನ್ನೆಲ್ಲ ಸರಿಪಡಿಸುವಂಥ ದಿಕ್ಕಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಎಲ್ಲ ಶೌಚಾಲಯಗಳು ಬಂದ್ ಮಾಡಿಟ್ಟಿದ್ದಾರೆ, ಹೊರಗಡೆ ಒಳಗಡೆ ಅದರಲ್ಲೆಲ್ಲ ಮುರಿದೋಗಿದ್ದಾವೆ, ಯಾವುದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಮತ್ತು ನಾನು ಒಂದು ವಾರ್ಡ್ಗೆ ಹೋದಾಗ ಮಲಮೂತ್ರ ಎಲ್ಲ ಹೊರಗೇನೆ ಇತ್ತು, ಅದನ್ನು ತುಳ್ಕೊಂಡೇ ಹೋಗಿದ್ದೀನಿ ನಾನು ಫಸ್ಟ್ ಟೈಮ್. ನಾನು ಇಷ್ಟೊಂದು ಜಿಲ್ಲೆ ಪ್ರವಾಸದಲ್ಲಿ ಇದು ಮೊದಲನೇ ಜಿಲ್ಲೆ. ಅಷ್ಟೊಂದು ಬಾತ್ರೂಮ್ನೆಲ್ಲ ಅದು ಕೇಳಿದಾಗ ಅದೇನೋ ಹಳೆಯ ಸಿಸ್ಟಮ್ಮು, ಅದೇನೋ ಬಂದಾಗ್ತಾ ಇದೆ, ಅದು ಓಪನ್ ಆಗ್ತಾ ಇಲ್ಲ, ಏನೋ ಸಮಥಿಂಗ್ ದೇ ವರ್ ಟೆಲಿಂಗ್ ಮೀ. ಬಟ್ ನಾನು DC ಅವ್ರಿಗೆ ಹೇಳಿದ್ದೀನಿ, ಅದನ್ನು ಪರ್ಮನೆಂಟಾಗಿ ಅದನ್ನು ಸರಿ ಮಾಡಿಸ್ಬೇಕಾಗತ್ತೆ. ಆ ಥರ ಹೇಳ್ಕೊಂಡು ನಾವು ಪೇಷಂಟ್ಗಳನ್ನ ಕಕ್ಕಸು ಉಚ್ಚಿಯಲ್ಲಿ ಮಲಗ್ಸೋಕ್ಕಾಗತ್ತಾ, ನಾವು ಮಲಮೂತ್ರ ಕಡೆ ಮಲಗ್ಸೋಕ್ಕಾಗತ್ತಾ? ಅದೆಲ್ಲ ಇದು ಆಗೋದಿಲ್ಲ. ಸ್ವಚ್ಛತೆ ಭಾಳಷ್ಟು ಇದಿದೆ. ಮತ್ತು ಡಾಕ್ಟ್ರುಗಳು ಸಹ ಸೈನ್ ಮಾಡಿ ಹೊರಟೋಗ್ತಾರೆ, ಡಾಕ್ಟ್ರುಗಳು ಇರೋದಿಲ್ಲ. ಮತ್ತು ಅದರದ್ದು ಸಹ ಪೇಷಂಟ್ಸು ಎಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ. ಮತ್ತು ಡಾಕ್ಟ್ರುಗಳು ಹೌದು ಅಂತಲೂ ಹೇಳ್ತಾಯಿದ್ರು. ಇದೆಲ್ಲ ಯಾಕೆ ಇಷ್ಟೊಂದು ಅವ್ಯವಸ್ಥೆ ಇಲ್ಲಾಗಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಇದ್ರ ಮೇಲೆ ಖಂಡಿತವಾಗ್ಲೂ, ಯಾಕಂದರೆ ತಾಯಿ ಮಗು ಅಂತ ಆಸ್ಪತ್ರೆ ಅಂತ ಬಂದಾಗ ನಾವು ಯಾವುದನ್ನು ಕಾಂಪ್ರಮೈಸ್ ಮಾಡೋದಿಲ್ಲ. ಸರ್ಕಾರ ಸಾವಿರಾರು ಕೋಟಿಗಳನ್ನು ಆಸ್ಪತ್ರೆಗಳಿಗೋಸ್ಕರ ವಿನಿಮಯ ಮಾಡುತ್ತೆ. ಹಾಗಾಗಿ ಎಲ್ಲವನ್ನ ಕರೆಕ್ಟಾಗಿ ಇಟ್ಕೋಬೇಕಾಗಿರೋದು ಇವರ ಕರ್ತವ್ಯ. ಯಾಕೆಂದರೆ ಮೇಂಟೆನೆನ್ಸು ಎಲ್ಲವನ್ನ ತೊಗೊಂಡಿದ್ದಾರೆ, ಬಟ್ ಅದು ಯಾವುದು ನನಗೆ ಇಲ್ಲಿ ಕಾಣಲಿಲ್ಲ. ಇದು ಯಾರು ಕಾರಣ, ಈ ಲೋಪದೋಷ ಎಲ್ಲಾಗಿದೆ, ಅವನ್ನೆಲ್ಲ ರೆಕ್ಟಿಫೈ ಮಾಡಿ ಅವ್ರು ನನಗೆ ರಿಪೋರ್ಟ್ ಕೊಡಬೇಕು. ಮತ್ತು DC ಅವರು ಖುದ್ದು ನನ್ನ ಜೊತೆ ಇದ್ದಿದ್ದರಿಂದ ಭಾಳಷ್ಟು ಸಮಸ್ಯೆಗಳಲ್ಲಿ ಎದುರುಗಡೆನೇ ಕಾಣ್ತಾ ಇತ್ತು. ಮತ್ತು ತಾಯಿ ಮಗುವಿನ ಕೊಠಡಿಗೆ ಹೋದಾಗ ಇಬ್ಬರು ತಾಯಂದಿರು ಬಂದು ಮಗುನ ಎತ್ಕೊಂಡು ಬಂದು ಡೆಲಿವರಿ ಮಾಡೋ ಟೈಮ್ಗೆ ಅವರ ಸರಿಯಾಗಿ ಹ್ಯಾಂಡ್ಲ್ ಮಾಡಲಾರ್ದೇನೋ ಅಥವಾ ಅವ್ರಿಗೆ ಬರ್ದೇನೋ ಕಾಲು ಮುರಿದ್ಬಿಟ್ಟಿದ್ದಾರೆ, 2 ಮಕ್ಕಳು. ಅದಕ್ಕೆಲ್ಲ ಅವ್ರದ್ದು ಕಣ್ಣೀರು ಭಾಳ ನೋವಾಯಿತು. ಆ ಸಿಸ್ಟರ್ನೇನೋ ತೆಗ್ದಾಕಿದ್ದೀವಿ ಅಂತ ಹೇಳ್ತಾ ಇದ್ರು. ಬಟ್ ಈ ಥರ ಎಲ್ಲ ಮಾಡಿದಾಗ ಇದಕ್ಕೆಲ್ಲ ಕ್ಷಮೆನೇ ಇಲ್ಲ ಅಲ್ಲ. ಯಾಕಂದರೆ ಅದು ನನ್ನ ಮಗು ಆದರೆ ನಾವು ಸುಮ್ಮನೆ ಇರ್ತೀವಿ. ಮುರಿದಾದ್ಮೇಲೂ ತಪ್ಪು ನಮ್ಮದು, ಅವ್ರನ್ನ ಹೆಂಗೆ ನೋಡ್ಕೋಬೇಕು, ಆ ಫಾಲೋ ಅಪ್ ಸಹ ಸರಿಯಾಗಿ ಮಾಡಿಲ್ಲ. ಅದು ನನಗೆ ಭಾಳ ಬೇಸರ ಆಗಿದ್ದು. ಸೊ ಎಲ್ಲ ವಿಚಾರಗಳಿದ್ದಾವೆ.